ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚಿಕ್ಕಲ್ಲೂರು ಜಾತ್ರೆ ಅಂದರೆ ಒಂದು ಅದ್ಭುತ. ಇದು ಚಾಮನಗರ ಡಿಸ್ಟಿಕ್ಕು ಚಿಕ್ಕಲ್ಲೂರು ಗ್ರಾಮದಲ್ಲಿ ನಡೆಯುವಂಥ ದೊಡ್ಡ ಮಟ್ಟದ ಜಾತ್ರೆ ಇದು. ಸುಮಾರು 8 ದಿನಗಳ ಗಂಟೆ ನಡೆಯುವ ಜಾತ್ರೆ ಇದು. ಚಂದ್ರಮಂಡಲೋತ್ಸವ ಅಂದರೆ ಪರಂಜ್ಯೋತಿ ಮಂಡ್ಯದಲಿಂಗೆಯ ಜ್ಯೋತಿ ರೂಪ ಎಂದು ಕರೆಯುತ್ತಾರೆ. ಹಾಗೆಯೇ ಫಸ್ಟನೇ ದಿನ ಪಂಚಿ ಸೇವೆ, ಎರಡನೇ ದಿನ ಲಿವನೋತ್ಸವ ದೊಡ್ಡವರ ಸೇವೆ ಅಂತ ನಡೆಯುತ್ತೆ, ಮೂರನೇ ದಿನ ಮುಡಿ ಸೇವೆ ಎಂದು ನಡೆಯುತ್ತೆ, ನಾಲ್ಕನೇ ದಿನ ಮುಕ್ತಾಯ ಸೇವೆ ಅಂತ ನಡೆಯುತ್ತೆ. ಸಾವಿರಾರು ಭಕ್ತರು ಮುಡಿಯನ್ನು ಸಮರ್ಪಿಸಿ ಹರಕೆಯನ್ನು ತೀರಿಸ್ತಾರೆ. ಮಕ್ಕಳಿಗೆ ನೀಲೆಗಾರ ದೀಕ್ಷೆ ಕೊಡಿಸಿ ಕಾಣಿಕೆಯನ್ನು ಸಲ್ಲಿಸ್ತಾರೆ. ಅನೇಕ ಪವಾಡಗಳನ್ನು ಗೆದ್ದಂಥ ಕ್ಷೇತ್ರ ಚಿಕ್ಕಲ್ಲೂರು ಕ್ಷೇತ್ರ. ಸಿದ್ದಪ್ಪಾಜಿ ಕ್ಷೇತ್ರ. ಸಿದ್ದಪ್ಪಾಜಿ ಕಾದುಗಟ್ಟಿ ಪವಾಡವನ್ನು ಗೆದ್ದು ಮೆರೆದಂಥ ಕ್ಷೇತ್ರ. ಧರ್ಮಗುರು ಮುದ್ದೇದಲಿಂಗೆ. ಈ ಚಂದ್ರಮಂಡಲೋತ್ಸವ, ಆ ಜ್ಯೋತಿ ಉರಿಯುವ ಚಂದ್ರಮಂಡಲೋತ್ಸವ ಹುಣ್ಣಿಮೆ ರಾತ್ರಿ ನಡೆಯುವಂಥ ಜಾತ್ರೆ ಇದು. ಕರೆಕ್ಟಾಗಿ 12 ಗಂಟೆ ರಾತ್ರಿ ಚಂದ್ರ ಹೂವಿನ ಪಲ್ಲಕ್ಕಿ ನೇರ ಬಂದಾಗ ಆ ಸ್ವಾಮಿಗಳು ಪೂಜೆ ಮುಖಾಂತರ ಎಲ್ಲ ಪೂಜೆ ಮಾಡಿ ಎಲ್ಲ ಏನು ಪೂಜಿಸಬೇಕೋ ಎಲ್ಲ ಪೂಜಿಸಿ ಅದಕ್ಕೆ ಜ್ಯೋತಿ ಹಚ್ತಾರೆ. ಆ ಜ್ಯೋತಿ ಯಾವ ಕಡೆಗೆ ಯಾವ ಭಾಗಕ್ಕೆ ಜಾಸ್ತಿ ಉರಿಯುತ್ತೋ ಆ ಭಾಗಕ್ಕೆ ಮಳೆ ಬೆಳ ಎಲ್ಲ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಉತ್ತರ ಭಾಗವಾಗಲಿ ದಕ್ಷಿಣ ಭಾಗವಾಗಲಿ ಯಾವ ಕಡೆಗೆ ಜಾಸ್ತಿ ಉರಿಯುತ್ತೋ ಜ್ಯೋತಿ ಆ ಕಡೆಗೆ ಮಳೆ ಬೆಳ ನೀರು ಎಲ್ಲ ಆ ಕಡೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಒಂದು ಅದ್ಭುತ. ಇದು ದೊಡ್ಡ ಮಟ್ಟದ ಜಾತ್ರೆ. ಸುಮಾರು ಲಕ್ಷಾಂತರ ಜನ ಸೇರಿರುವ ಜಾತ್ರೆ ಇದೆ ಚಿಕ್ಕಲ್ಲೂರು ಜಾತ್ರೆ. ಈ ಜಾತ್ರೆಗೆ 1 ವಾರ ಅಂತಲೇ ಸ್ವಾಮಿಗಳು ಗ್ರಾಮಗಳಿಗೆ ತೆರಳಿ ಎಲ್ಲರನ್ನು ಆಹ್ವಾನಿಸ್ತಾರೆ. ಅವರು ಬಂದಿದ ಮೇಲೆ ನಾವುಗಳೆಲ್ಲ ಅವ್ರ ಪಾದ ಪೂಜೆ ಮಾಡಿ ಗುರುಗಳೇ ಎಲ್ಲ ಗ್ರಾಮದವರು ಬರ್ತೀವಿ ಅಂದ್ಬಿಟ್ಟು ಅವರಿಗೆ ಪಾದ ಪೂಜೆ ಮಾಡಿ ನಮಸ್ಕರಿಸಿ ಅವರಿಗೆ ಸನ್ಮಾನ ಮಾಡಿ ಕಳಿಸ್ಕೊಡ್ತೀವಿ. ಇಲ್ಲಿರುತ್ತಿರುವ ಚಂದ್ರಮಂಡಲ ಪರಂಜ್ಯೋತಿ ಮಂಡ್ಯದಲಿಂಗಯ್ಯ ಅಂತ ಹೇಳ್ತಾರೆ. ಆ ಜ್ಯೋತಿ ಹಚ್ಚಿದ ತಕ್ಷಣ ಯಾವ ಭಾಗಕ್ಕೆ ಜಾಸ್ತಿ ಉರಿಯುತ್ತೋ ಆ ಭಾಗಕ್ಕೆ ಬೆಳೆ ಮಳ ಎಲ್ಲ ಜಾಸ್ತಿ ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಪವಾಡನಂತ ಹೇಳ್ಬೋದು. ಸಿದ್ದಪ್ಪಾಜಿಯವರ ಎಷ್ಟೋ ಪವಾಡಗಳನ್ನು ಗೆದ್ದ ದೊಡ್ಡ ಕ್ಷೇತ್ರ ಇದು. ಅದ್ಭುತವಾದ ಕ್ಷೇತ್ರ ಚಿಕ್ಕಲ್ಲೂರು ಕ್ಷೇತ್ರ. ಚಿಕ್ಕಲ್ಲೂರು ಜಾತ್ರೆ 1 ವಾರ ನಡೆಯುವಂಥ ಜಾತ್ರೆ, ಅದ್ಭುತವಾದ ಜಾತ್ರೆ. ಅದಕ್ಕೆ ದೊಡ್ಡವರು ಮಂಡ್ಯದಲಿಂಗ, ರಾಚಪ್ಪಾಜಿ, ಚೆನ್ನಜಮ್ಮ, ಸಿದ್ದಪ್ಪಾಜಿ, ದೊಡ್ಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ.